ನಾನ್ರಿ ಈ ಫೋಟೋ ನೋಡಿದ್ರೆ ನೀವು ನನ್ನ ಇಷ್ಟಪಟ್ಟಿದ್ದು. ಅಯ್ಯಪ್ಪ, ಅವತ್ತು ತಲೆ ಕೆಟ್ಟೋಗಿ ಕಣ್ಣು ಕೂಲಿಂಗ್ ಗ್ಲಾಸ್ ಹಾಕಬಿಟ್ಟು ಕಲರ್ ಯಾವ್ದು ಅಂತ ಗೊತ್ತಿಲ್ದೆ ವಿಷ ಕುಡ್ದ್ಬಿಟ್ಟಿದ್ದೀನಲ್ಲ. ಏನ್ರಿ ಹೆಂಡತಿನ ವಿಷ ಅಂತಿದಿರಲ್ಲ, ಈ ಸಮಾಜ ನನ್ನ ಬಗ್ಗೆ ಏನ್ ತಿಳ್ಕೊಬೇಕು. ಈ ಸಮಾಜ ಇವತ್ತು ತಿಳ್ಕೊಬೇಕು ಅಂತಾನೆ ಹೇಳ್ತಾ ಇದ್ದೀನಿ ಕೇಳು. ಮದ್ವೆ ಅಂತಂದ್ರೆ ಎಲ್ಲರೂ ಸ್ವೀಟು ಅನ್ಕೊಂಡ್ಬಿಟ್ಟವ್ರೆ. ಅದು ಮದ್ವೆಗೆ ಹಾಕ ಸ್ವೀಟು ಇಲ್ಲ ತಿಥಿಗೆ ಹಾಕ ಸ್ವೀಟು ಅಂತ ಇವತ್ತು ಕ್ಲಾರಿಟಿ ಇಲ್ದೆ ನಮ್ಮ ಅನಿಲನಂತವ್ರು ಒಂದು ಸ್ವೀಟ್ಗೋಸ್ಕರ ಬೇಕ್ರಿನ ಕೊಂಡ್ಕೊಂಡು ಹೆಂಡತಿನ ಮನೇಲಿ ಬಿಟ್ಬಿಟ್ಟು ಬಂದು ಇಲ್ಲಿ ಪುಂಗಿ ಡ್ಯಾನ್ಸ್ ಆಡ್ತವ್ರು. ಪುಂಗಿ ಡ್ಯಾನ್ಸ್ ಹೋಗ್ಲಿ ಬಿಡು. ಅಲ್ಲ, ನಾನು ಮದುವೆ ಆಗಕ್ಕಿಂತ ಮುಂಚೆಗೆ ಒಬ್ಬನ್ನ ಸುರಸುಂದ್ರನ್ ಲವ್ ಮಾಡ್ತಿದ್ದಲ್ಲ, ಏನಾಯ್ತು? ಯಾಕೆ ಬ್ರೇಕಪ್ ಆಯ್ತು? ನನ್ನೇ ಸಿನಿಮಾ ಕರೀತಾನೆ ಬರೀಕಿಲ್ಲ ಅಂದೆ, ಅದಕ್ಕೆ ಬ್ರೇಕಪ್ ಮಾಡ್ಕೊಂಡ. ಕಾರೇಶುದಾಸಿ, ನೀನೆಷ್ಟು ಒಳ್ಳೆಯವಳು. ಇವಳ ಬಗ್ಗೆ ಅನುಮಾನ ಪಟ್ಬಿಟ್ಟಿದ್ದೆ ನಾನು. ಅವನ್ ಖುಷಿಗಾದ್ರೂ ಒಂದ್ಸಲಿ ಹೋಗ್ಬೇಕಿತ್ತು ಇವಳು. ಅದೇ ಸಿನಿಮಾನ ಬ್ಯಾರ ಜೊತೆ 5 ಕಿತ್ತ ನೋಡಿದೆ. ನೋಡಿದ್ರೆ ಬೇಜಾರಾಗಲ್ವಾ? ಕಾರೇಶುದಾಸಿ, ಕಾಮನ್ ಕೆರೆ ಉಂಡಿ, ನಿನ್ನನ್ನು ಹೋಗಿ ಪಾಸಿಟಿವ್ ಆಗಿ ತಿಳ್ಕೊಂಡ್ಬಿಟ್ಟಿದ್ನಲ್ಲ ನಾನು. ಮಂತನಸ್ತ ನಂದು ಬಿಡ್ಲಾ? ಆ ಮಂಗನ್ ಮುಸುಡಿ ಮಾನ್ಸುತ್ತಾವು, ನಿನ್ಗೆ ಬ್ರೇಕಪ್ ಆಯ್ತು? ಬೈಲೆ ಹೇಳ್ತೀನಿ ಬಾ. ಒಂದ್ ಚಾನ್ಸ್ ಕೊಟ್ರೆ ಮದ್ವೆ ಐತಿಯಾ ಅಂತ ಕೇಳಿದ್ಲು. ಮೊದಲೇ ಚಾನ್ಸ್ ಕೊಟ್ಮೇಲೆ ಮದ್ವೆ ಯಾಕೆ ಅಂದೆ. ಅವತ್ತೇ ಈ ಮಂಗನ ಮುಸುಡಿ ಮಾನಸನ್ನ ಬಿಟ್ಬಿಟ್ಟು ನಿನ್ನ ಮದುವೆ ಆಗಿ ಕ್ರಾಂತಿ ಎದಳ್ಸನ ಅನ್ಕೊಂಡೆ ಕಣಮೆ. ನಾನು ಮಗನೇ ಕಟ್ಕೊಂಡಾಗಿದ್ದ ವಾಂತಿ ಮಾಡ್ಸಕ್ಕೆ ಆಗಿಲ್ಲ, ಇವನು ಕ್ರಾಂತಿ ಮಾಡ್ದಾನಂತೆ. ಕ್ರಾಂತಿ ನಾನು ಮಗನಟ್ಟಿ ಆಯ್ತು, ನಿನ್ ವಾಂತಿ ಬೇದ್ ಬರ. ಫಸ್ಟ್ ಇವಳನ್ನ ಕರ್ಕೊಂಡೋಗಿ ಶಾಂತಿ ಮಾಡಿಸ್ಬೇಕು. ಅಯ್ಯೋ ಸರ್, ನಮ್ಮಿಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ ಸರ್. ಏನೋ ನಮ್ಮ ಸಂಸಾರದಲ್ಲಿ ಒಂದು ಕಮ್ಮಿ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ. ಈ ಮದುವೆ ಅನ್ನೋ ವಿಷಯದಲ್ಲಿ ಆ ದೇವರು ನನಗೆ ಮೋಸ ಮಾಡ್ಬಿಟ್ಟ ಸರ್. ಏನು ಅಂದ್ರೆ ಬನ್ನಿ, ನಿಮ್ ಪಾದ ಪೂಜೆ ಮಾಡ್ಬೇಕು ಅಂದ್ರೆ ಬನ್ನಿ. ಬೇಡ, ಆ ಭಾಗ್ಯನೂ ನನಗಿಲ್ವಾ? ಹಾಗಲ್ಲ ತಪ್ಪೇ, ಹಾಗಲ್ಲ. ನೀನ್ ನನ್ಗೆ ಪಾದ ಪೂಜೆ ಮಾಡಿದ್ರೆ ನಿನ್ನ ನೇಲ್ ಪಾಲಿಶ್ ಬಣ್ಣ ಮಾಸಾಗುತ್ತೆ. ಮೃದುವಾಗಿರೋ ಈ ನಿನ್ನ ಹಸ್ತ ಗಾರೆ ನೆಲ ಆಗೋಗುತ್ತೆ. ಮಾನ ಮರ್ಯಾದೆ ಇಲ್ವಾ? ಕಂಡು ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕೋದೇನ ನಿನ್ ಕೆಲಸ? ಯಾರು? ಸೂರ್ಯ. ನೀನು ಒಳಗೋಗಿ ಬೆಳ್ಳಗಾಗು, ಅವನ್ ಕೆಲಸ ಅದೇನೆ. ಬೆಳಬೆಳಗ್ಗೆ ಮೊಕನಕ್ಕೆ ಮೆಜೆಸ್ಟಿಕ್ ಮಾಡ್ಕೊಂಡಿದ್ಯಾ? ಲೇ ಮಾದೇಶ್ವರ, ನಾ ನೋಡ್ಲಿ ಅಂತ ಹಿಂಗೆಲ್ಲ ಮಾಡ್ತಾ ಇದೀಯಲ್ಲ, ನಿನ್ನ ಮುಖದಲ್ಲಿರೋ ಮಂದಾಸನ ಅಳಿಸಿ ನನ್ನ ಮಗನೇ ಫ್ರಸ್ಟ್ರೇಷನ್ ಅಲ್ಲೇ ಸಾಯಂಗ್ ಮಾಡ್ತೀನಿ. ನಿಜವಾಗ್ಲು? ಏನಾರು ಹೇಳ್ದ? ನಾನೇ ಕೇಳೋಣ. ಹೆಂಗಾದ್ರೂ ಮಾಡಿ ಒಂದ್ ಸಂಸಾರ ಹಾಳು ಮಾಡ್ಬೇಕಲ್ಲ ಇವತ್ತು. ಏನಿಲ್ಲ ಅಂತ ಗೊಣಗ್ತಾ ಇದೀಯಾ? ಗೊಣಗ್ದೆ ಏನ್ ಮಾಡ್ಲಿ ಮದೇಶ್ವರ? ಗೊಣಗ್ದೆ ಏನ್ ಮಾಡ್ಲಿ? ನಿನ್ ಹೆಂಡತಿ ಮದುವೆ ಆಗಕ್ಕಿಂತ ಮುಂಚೆ ಒಂದ್ಸಲಿ ನನ್ನ ಕರ್ಕೊಂಡ್ ಹೋಗ್ಬೇಕಿತ್ತು ನೋಡಕ್ಕೆ. ಯಾಕೆ? ನಿನ್ ಹೆಂಡತಿಗೆ ಏನೋ ಒಂದು ಕಮ್ಮಿ ಇದೆ. ಈ ವಿಷಯನ ಹೆಂಗ್ ಹೇಳೋದು ಅಂತ ತಡ್ಕೊಂಡಿದ್ದೆ, ಆದ್ರೆ ಪರಿಸ್ಥಿತಿ ಹೇಳೋ ತರ ಮಾಡ್ಬಿಡ್ತು ಮದೇಶ್ವರ. ಆತರ ಏನ್ ಕಮ್ಮಿ ಇಲ್ಲ, ಎಲ್ಲ ಚೆನ್ನಾಗಿ ನೋಡಿ ಮಾಡಿನೇ ಮದುವೆ ಮಾಡ್ಕೊಂಡಿರೋದವಳನ್ನ. ಹೌದಪ್ಪ, ಒಂದು ಹಣ್ಣನ್ನ ನೋಡಿ ತಗೋತೀವಿ, ಕೂದ್ರೆ ಅದ್ರಲ್ಲಿ ಹುಳ ಇರಲ್ವಾ? ತೂಕ ಮಾಡಿ ಅಕ್ಕಿ ತಗೊಂಡಿರ್ತೀವಿ, ಸೋಸಿದ್ರೆ ಕಲ್ಲಿರಲ್ವಾ? ಹಸುವಿನ ಹಾಲಲ್ಲಿ ನೀರಿರುತ್ತೆ, 70 ರೂಪಾಯಿ ಪೆಟ್ರೋಲ್ ಅಲ್ಲಿ 30 ರೂಪಾಯಿ ಏರಿರುತ್ತೆ ಮಾದೇಶ್ವರ. ಅರ್ಥ ಮಾಡ್ಕೊ ಮಾದೇಶ್ವರ, ಅರ್ಥ ಮಾಡ್ಕೋ. ನೀನ್ ಅರ್ಥ ಮಾಡ್ಕೋ. ಏನಾದ್ರು ಕಡಿಮೆ ಇದ್ದಿದ್ದೆ ಆಗಿದ್ರೆ ಅವ್ರ ಅಪ್ಪ ಮದುವೆಗಿನ ಮುಂಚೆ ಹೇಳ್ಬಿಟ್ಟೆ ನಂಗೆ ಮದುವೆ ಮಾಡ್ತಿದ್ರು. ಇವ್ನ ಹೆಂಡತಿ ಹತ್ರ ಏನು ಕಮ್ಮಿ ಇಲ್ಲ ಅಂತ ಹೇಳಕ್ಕೆ ಇವ್ರ ಹೆಂಡತಿ ಏನು ರಚಿತಾರಾಮ, ಫೀಮೇಲ್ ಸೀತಾರಾಮ್.
ಏನೋ ಹೇಳ್ಬೇಕು ಅಂತ ಬಂದಿರ್ತಾರೆ. ನಿನ್ನ ನೋಡಿದ್ಮೇಲೆ ಇಲ್ಲೂ ಏನೋ ಕಮ್ಮಿ ಇದೆಯಲ್ಲ, ಬ್ಯಾಲೆನ್ಸ್ ಆಗುತ್ತೆ ಅಂತ ಬಿಟ್ಬಿಟ್ಟಿರ್ತಾರೆ ಮಾದೇಶ್ವರ. ಕರೆಕ್ಟ್ ಸಾಂಬ್ರಾಣಿ, ಕರೆಕ್ಟ್. ನಾನು ಏನ್ ನೋಡಕ್ ಹೋದಾಗ ವಿಗ್ ಹಾಕ ಹೋಗ್ಬೇಕಾಗಿತ್ತು, ಹಾಳಾದ ಮರ್ತೋಯ್ತು. ಹಾಳಾಗೋಗ್ಲಿ ಬಿಡು. ಏನೋ ಕಮ್ಮಿ ಇದೆ ಅಂದಲ್ಲ, ಅದೇನು ಅಂತ ಹೇಳು, ನಾನು ಸರಿ ಮಾಡ್ಕೊತೀನಿ. ಇವಾಗಲೇ ನಾನು ಹೇಳಲ್ಲ. ಹೇಳ ಮಾದೇಶ್ವರ, ಈ ವಿಷಯದಲ್ಲಿ ನನ್ನನ್ನ ಫೋರ್ಸ್ ಮಾಡ್ಬೇಡ. ನಿನ್ನ ಹೆಂಡ್ತಿ ಅಲ್ವಾ, ನೀನ್ ತಾಳಿ ಕಟ್ಟಿರೋಳಲ್ವಾ, ಏನ್ ಕಮ್ಮಿ ಇದೆ ಅಂತ ನೀನೇ ಕಂಡಿಡಿ. ಆಗ್ಲಿಲ್ಲ ಅಂತಂದ್ರ ಫೀಮೇಲ್ ಸೀತಾರಾಮ್ ಜೊತೆ ಸಂಸಾರ ಮಾಡ್ಕೊಂಡು ಹೋಗು. ಸಾಂಬಾಣಿ ಏನ್ ಕಮ್ಮಿ ಇದೆ ಹೇಳು. ಅಲ್ಕ ನನ್ ಮಗ ಪೆಟ್ರೋಲ್ ಕ್ಯಾನ್ಗೆ ಕೆಂಡದ್ ಕಿಡಿ ತಂದು ಹಾಕ್ಬಿಟ್ಟು ಕಂಡಿಡಿ ಅಂತ ಹೋಗ್ತಾವನಲ್ಲ ಸರ್, ಟೆಂಟ್ ಹಿಡಿ ನನ್ ಮಗ. ಏನ್ ಕಮ್ಮಿ ಇದೆ ಕಂಡಿಡ್ತೀನಿ. ಇವಳೆ ಕರೆದ್ರ ಅಂದ್ರೆ 2 ಹೆಜ್ಜೆ ಹಾಕಬ ಹಂಗೆ. ಆಯ್ತು. ನಲ್ಕೊಂಬಂದ್ರೆ ನಣ ಮುರ್ದು ಹಾಕ್ಬಿಡ್ತೀನಿ. ನೀ ಮೌನವಾಗಿ 2 ಹೆಜ್ಜೆ ಹಾಕಬ. ಸರಿ ಇದ್ಯಾ? ಎಲ್ಲ ಕರೆಕ್ಟ್ ಆಗ್ಯದಲ್ಲ. ಅದು ಹೆಂಗೆ ನಡ್ಕೋಬತ್ತೀಯ ಅಂತ ನೋಡಕ್ ಕರ್ದೆ. ಅಷ್ಟೇನಾ? ಸರ್ರಕ್ 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 ಹೆಂಗೆ ತಿರುಗ್ತೀನಿ ಅಂತ ನೋಡಕ್ ಕರೆದ್ರ? ಅಂದ್ರೆ ಮಗ ಹಪ್ಪಳ ಕೊಡ್ಬೇಕು. ಕುಣಿಯಕ್ ಬರ್ತದೆ ತಾನೆ, 2 ಕುಂತ ಹಾಕೋ. ಇದಲ್ವ ಸರ್ ಡ್ಯಾನ್ಸು, ಇದಲ್ವ ಸರ್ ಕುಂತ. ಮೊನ್ನೆ ಒಬ್ರು ಕುಣಿದ್ರು ಇದೇ ಸಾಂಗುಗೆ, ನೋಡ್ಬೇಕಾಗಿತ್ತು. ಬಾಬಾ ನೋಡಕ್ 2 ಕಣ್ಣು ಸಾಲ್ದು. ನನ್ನ ಹೆಂಡ್ತಿ ಹತ್ರ ಡ್ಯಾನ್ಸ್ ಕಲ್ಕೊಳಕ್ಕೆ ಟ್ಯೂಷನ್ ಮನಿ, ಟ್ಯೂಷನ್ಗೆ. ಜೇಕೆ ನನ್ನನ್ ಬಿಡು, ನಿನ್ ಹೆಂಡತಿ ಹತ್ರ ಏನೋ ಕಡಿಮೆ ಇದೆ ನೋಡ್ಕೋ. ಏನು ಕಮ್ಮಿ ಇಲ್ಲ, ಎಲ್ಲ ಕರೆಕ್ಟಾಗಿ ಹೇಳ್ತೀನಿ. ಸಾಂಬಾಣಿ ಏನಪ್ಪ ಏನು? ನೀನ್ ಹೇಳ್ದೆ ಅಂತ ನಾನು ಹೆಂಡ್ತಿನ ಕರ್ಸಿ ಕುಣ್ಸಿ ನಡ್ಸಿ ಎಲ್ಲ ಚೆಕ್ ಮಾಡ್ದೆ, ಎಲ್ಲ ಕರೆಕ್ಟ್ ಆಗಿದೆ. ಏನು ಕಮ್ಮಿ ಇದೆ ಅನ್ಸ್ತಿಲ್ಲ. ನಿನ್ಗೇನು ಕಮ್ಮಿ ಇದೆ ಅಂದಲ್ಲ, ಏನು ಅಂತ ಹೇಳು. ಮಾದೇಶ್ವರ, ನಾನ್ ನಿನ್ಗೇನು ಹೇಳು ಇಲ್ಲ, ನೀನೇನು ಕೇಳಿಸ್ಕೊಂಡಿಲ್ಲ, ಇದನ್ನೆಲ್ಲ ಮರ್ತ್ಬಿಡು. ನನ್ನ ಮಗನೇ, ಈಗ ಹುಟ್ಟಿರೋ ಮಗುನ ಮಗು ನೀನು ಹುಟ್ಟೇ ಇಲ್ಲ, ವಾಪಸ್ ಹೋಗು ಅಂದ್ರೆ ಹೋಗುತ್ತೇನೋ? ದಮಯ ಅಂತೀನಿ. ಏನ್ ಕಮ್ಮಿ ಇದೆ ಅಂತ ಹೇಳೋ. ಒಂದು ಕ್ಲೂ ಕೊಡ್ತೀನಿ. ಕೊಡು. ಆಕಾಶ ಅಂದ್ಮೇಲೆ ನಕ್ಷತ್ರ ಇರ್ಬೇಕು, ಮರ ಅಂತಂದ್ಮೇಲೆ ಹಣ್ಣಿರ್ಬೇಕು, ಭೂಮಿ ಅಂತಂದ್ಮೇಲೆ ಮಣ್ಣಿರ್ಬೇಕು, ಕೆನ್ನೆ ಅಂತಂದ್ಮೇಲೆ ಗುಳಿ ಇರ್ಬೇಕು. ನೀನ್ ಹೆಂಡ್ತಿ ಅಂತಂದ್ಮೇಲೆ ಏನಿರ್ಬೇಕು ಅದನ್ನ ನೀನೇ ಕಂಡಿಡ್ಕೊಂಬೇಕು. ಅಯ್ಯಯ್ಯೋ, ಕಂಡಿಡಿಯಕ್ಕೆ ಅದೇನ್ ಲೆಕ್ಕ ಏನು? 2 ಹಾಕಿ 3 ಹಾಕಿ 6 ಕಳ್ದು ಏನೊಂದು ಬಂತು ಅದಕ್ಕೆ. ಹೆಣ್ಣು ಕಡು ಹೆಂಗು ರೋಡಲ್ಲಿ ನಿಂತ್ಕೊಂಡು ಯಾಕೆ ಬರ್ಕೋತಾ ಇದಾರೆ? ಏನಾಯ್ತು? ನೀ ನನ್ನ ಮದುವೆ ಆಗಕ್ಕಿನ್ನ ಮುಂಚೆ ನಿನ್ನಲ್ಲಿ ಏನೋ ಒಂದು ಕಮ್ಮಿ ಇತ್ತು. ಅದು ನಿಮ್ಮ ಅಪ್ಪ ಅವನ್ಗೆ ಗೊತ್ತಿದ್ದು ನನ್ಗೆ ಹೇಳ್ದೆ ಮದುವೆ ಮಾಡೋರೆ. ಮರ್ಯಾದೆಯಾಗಿ ಏನ್ ಕಮ್ಮಿ ಅದೆ ಅಂತ ಹೇಳ್ಬಿಟ್ರೆ ಸರಿ. ಕಮ್ಮಿ ಇರೋದು ನನ್ನಲ್ಲ, ನಿಮ್ಮಲ್ಲೇ. ಮೋತಾದ ಸರಿ ಮಾಡ್ಕೊಳ್ಳಿ. ಇಲ್ಲಿ ಎಣ್ಣೆ ಬಿಟ್ರೆ ಅಲ್ಲಿ ಗಟ್ಟ ಹರ್ಕೊಂಡು ಹೋಯ್ತದೆ. ಮೊದ್ಲು ಅದಕ್ಕೆ ತೈಲ ತರ್ಸ್ಕೊಳ್ಳಿ. ಮಕ್ಕಕ್ಕೆ ಎಷ್ಟು ನನಗೆ ಬರ್ತಾನೆ ನನ್ನ ಮಗ. ಹೆಂಗಪ್ಪ ಕಂಡು? ಹಲೋ, ರಾತ್ರಿ 10 ಗಂಟೆ ಆಯ್ತು. ಒಳಗ್ ಬಂದ್ ಮನೆ ಕಳೆ. ಏನ್ ಕಮ್ಮಿ ಇದೆ ಅಂತ ಗೊತ್ತಾಗೋರ್ಗು ನಮ್ ಬರಕಿಲ್ಲ. ಹೌದಾ? ಸರಿ ತಡಿ. ಏನ್ ಕಮ್ಮಿ ಇದೆ ಅಂತ ಇವಳು ಹೇಳ್ತಾ ಇಲ್ಲ. ಇವಳ ಹತ್ರ ಏನ್ ಕಮ್ಮಿ ಇದೆ ಅಂತ ತಿಳ್ಕೊಳ್ಳೋವರೆಗೂ ಈ ನನ್ನ ಮಗನ್ ಮನೆ ಮುಂದೆನೆ ಕೂತ್ಕೋತೀನಿ. ಭೂತವಿಲ್ಲ, ಪಿಚಾಚಿ ಇಲ್ಲ, ಇದ್ದರೆ ಎಲ್ಲಿಲ್ಲ. ಇಲ್ಲೇನೋ ಮಾಡ್ತಿದ್ಯಾ? ಸಾಮಣಿ ನನ್ನ ಹೆಂಡ್ತಿಗೆ ಏನೋ ಒಂದು ಕಮ್ಮಿ ಇದೆ ಅಂತ ನೀನ್ ಹೇಳ್ದಾಗಿಂದ ಅವಳು ಮಕ್ಕ ನೋಡಕ್ಕೂ ನಂಗೆ ಹಿಂಸೆ ಆಯ್ತೈತೆ. ನಿನ್ ದಮ್ಮಯ್ಯ ಅಂತೀನಿ, ಬೇಕಾದ್ರೆ ನೀನ್ ಕಾಲಿಗೆ ಬೀಳ್ತೀನಿ. ಏನ್ ಕಮ್ಮಿ ಇದೆ ಅಂತ ಹೇಳೋ. ಒಂದು ಕ್ಲೂ ಕೊಡ್ತಿಲ್ಲ ಅಷ್ಟು. ಹೇಳು. ಗಂಡಸೂರ್ ಮುಖ ಅಂತಂದ್ಮೇಲೆ ಮೀಸೆ ಇರ್ಬೇಕು, ಹೆಣ್ಣಿನ ಮುಖ ಅಂತಂದ್ಮೇಲೆ ಆಸೆ ಇರ್ಬೇಕು. ನೀನ್ ಹೆಂಡ್ತಿ ಅಂತಂದ್ಮೇಲೆ ಏನಿರ್ಬೇಕು ಅದನ್ನ ನೀನೇ ಕಂಡಿಡ್ಕೊಂಬೇಕು. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ. ಸಾಮಣಿ ಏನಪ್ಪಾ ಆಯ್ತಾ? ಇನ್ನು ಲೇಟ್ ಆಯ್ತದೆ.
ಏನ್ ಕಮ್ಮಿ ಅದೇ? ಇಲ್ಲೊಸಿ ನೀರ್ ಕಮ್ಮಿ ಅದೇ. ನಿನ್ ತಮ್ಮ ಏನ್ ಕಮ್ಮಿ ಇದೆ ಅಂತ ಹೇಳು. ಯಾಕೆ ನನ್ಗೆ ಹಿಂಗ್ ಹಿಂಸೆ ಕೊಡ್ತಾ ಇದೆ? ಬಿಟ್ಬಿಟ್ಟು ನನ್ನ ಈ ಮೊನ್ನೆ ಒಂದ್ ಕ್ಲೂ ಕೊಡು. ಆಗಲ್ಲ ಕಣ, ನಾನು ನಂಗೆ ಹೋಗಕ್ಕೂ ಬಿಡಲ್ಲ, ಏನಿಲ್ಲ. ನೀನು ಬಾಳ ಹಿಂಸೆ ಆಗ್ತಾ ಇತ್ತು ನನಗೆ. ಹೋಗ್ಬೇಕಾ? ಹೌದು. ಒಂದ್ ನಿಮಿಷ ಇಲ್ಲೇರು. ಯಾವಾಗ ತರ ಈ ತರ ಎಲ್ಲ ತರ ಕೊಡ್ತಾನೆ. ನಾನು ಕೂತ್ಕೊಳ್ಳಲಿದ್ದೆ. ಕೂತ್ಕೋ. ಇನ್ನೊಂದ್ ಕ್ಲೂ ಕೊಡು ಹೋಗ್ಲಿ. ನದಿ ಅಂತಂದ್ಮೇಲೆ ಕೆಸರು ಇರ್ಬೇಕು, ಗಿಡ ಅಂತಂದ್ಮೇಲೆ ಹಸಿರು ಇರ್ಬೇಕು, ನೀನ್ ಹೆಂಡ್ತಿ ಅಂತಂದ್ಮೇಲೆ ಏನಿರ್ಬೇಕು ಅದನ್ನ ನೀನೇ ಕಂಡು ಹಿಡ್ಕೊಂಬೇಕು. ಒಂದ್ ನಿಮಿಷ ಅಲ್ಲಾಡ್ದಾರಂಗೆ ಇಲ್ಲೇ ನಿಂತ್ಕೋ, ಬೇಜಾರಾದ್ರಲ್ಲಿ ಕೂತ್ಕೋ. ಏ ಲ್ಯಾಗ್ ಲ್ಯಾಗ್ ಕೋಳಿ ಮಗನೇ, ನನ್ನ ಹೆಂಡತಿಗೆ ಏನ್ ಕಮ್ಮಿ ಇದೆ ಅಂತ ಹೇಳು. ಪೂರಾ ಕಮ್ಮಿ ಇದೆ. ಪಾಟೀಲ, ಕ್ರಿಕೆಟ್ಗೆ ಬಾಲ್ ಇದಾಳ. ನನ್ನ ಹೆಂಡತಿಗೆ ಏನ್ ಕಮ್ಮಿ ಇದೆ ಅಂತ ಹೇಳು. ಹೈಟ್ ಕಡಿಮೆ ಇದೆ. ಕೂತ್ಕೊಳ್ಳಲೇ. ಏಯ್ ನಾನ್ ಸಿಂಗ್ ಕೊಡ್ತವನೆ ಹೇಳು. ನನ್ನ ಹೆಂಡತಿಗೆ ಏನ್ ಕಮ್ಮಿ ಇದೆ ಅಂತ ಹೇಳು. ಎಲ್ಲ ಕರೆಕ್ಟ್ ಆಗಿದೆ. ಕೂತ್ಕೊಳ್ಳಲೇ. ಏಯ್ ಮೇಡಮ್ ಸರ್, ನನ್ನ ಹೆಂಡತಿ ನೀವು ತುಂಬಾ ದೃಷ್ಟಿ ನೋಡ್ತಾ ಇದ್ರ. ಇವಳಿಗೆ ಏನ್ ಕಮ್ಮಿ ಇದೆ ಅಂತ ಹೇಳಿ ಸರ್, ಹೇಳಿ. ನಿಮ್ಮೆಲ್ರಿಗೂ ಸರಿ ಇರೋದು. ಈ ನನ್ನ ಮಗಂಗೆ ಏನ್ ಕಮ್ಮಿ ಇದೆ ಅಂತ ಹೇಳ್ತಾ ಇಲ್ಲ. ಹೇಳ್ರ. ಆಗ್ಲಿಂದ ನೋಡ್ತಾ ಇದ್ದೀನಿ, ಹುಚ್ಚಾಟ ಜಾಸ್ತಿ ಆಯ್ತು ನಿಂದು. ಎಲ್ಲರ ಹತ್ರ ಅದು ಇದು ಅಂತ ಕೇಳ್ತಿದ್ಯಾ? ಅಲ್ಲ ಕಣೋ, ನನ್ ಹೆಂಡತಿ ಚೆನ್ನಾಗಿದ್ದಾಳ, ಅವಳಲ್ಲಿ ಏನ್ ಕಮ್ಮಿ ಇದೆ ಅಂತ ಎಲ್ಲದ್ರ ಕೇಳಕ್ಕೆ ನಾನು ಶೋಕೇಸಲ್ಲಿ ಗೊಂಬೆ ಅಂತ ಅನ್ಕೊಂಡಿದ್ಯಾ? ನಿನ್ ತಾಳಿ ಕಟ್ಟರು ಹೆಂಡತಿ ಕಣೋ. ಎಲ್ರಿಗೂ ಹೇಳ್ತೀನಿ, ಮದ್ವೆಗಿಂತ ಮುಂಚೆ 100 ಸತಿ ಅಲ್ಲ 1000 ಸತಿ ಬೇಕಾದ್ರೂ ಯೋಚನೆ ಮಾಡಿ. ಆದ್ರೆ ಮದ್ವೆ ಆದ್ಮೇಲೆ 1 ಸತಿನ ಯೋಚನೆ ಮಾಡಕ್ಕೂ 1 ಸತಿನ ಯೋಚನೆ ಮಾಡ್ಬೇಡಿ. ಅದನ್ನ ನಿನಗೂ ಸೇರ್ಸ ಹೇಳ್ತಾ ಇರೋದು. ನನ್ನ ಮಗನೇ ಏನು ಅಂತ ಹೇಳಿ. ನಿನ್ ಜೊತೆ ಸಂಸಾರ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಮಾತು ಕೇಳ, ಹೋಗ್ಬೇಡ ಕಡೆ ಸ್ವಲ್ಪ ಪಾಪ ಅಳ್ತವನೆ. ಇದ್ಯಾಕೆ ಅಳ್ತಿದೆ? ಮದೇಶ್ವರವ್ರು ಯಾಕೆ ಅಳ್ತಾ ಇದ್ದೀರಾ? ನನ್ನ ಹೆಂಡತಿ ನನ್ ಬಿಟ್ಟು ಬಿಟ್ಟೊಂಟದ್ಲಾ? ಯಾಕೆ? ಅವಳಲ್ಲಿ ಏನೋ ಕಮ್ಮಿ ಇದೆ, ಅದೇನೋ ಒಂದ್ ಕೇಳಿದೆ, ಅದನ್ನ ಹೇಳ್ದೆ ಹೊಂಟೋಗ್ಬಿಟ್ಲು. ಅಯ್ಯೋ ಪಾಪ, ಈ ವಿಷಯ ಯಾವನ್ ಹೇಳ್ದವನು? ಇವನು. ನೀನ್ ಎಲ್ಲ ಹೂ ಕಣೆ, ಅವತ್ತು ಡಬಲ್ ಪಿನ್ ಚಾರ್ಜರ್ ಕೊಡ್ಲಾ ಅಂತ ಕೇಳ್ದೆ. ನಾ ಕೊಡಕ್ಕಿಲ್ಲ ವಸ್ತು ಅಂತಂದ. ಅದಕ್ ನೀ ಏನಂದೆ? ಇನ್ನೊಂದ್ ಪಿನ್ ಇಕ್ಬಿಟ್ಟೆ.